ಬೆಂಗಳೂರಿನಲ್ಲಿ ವರುಣ ಪ್ರತಾಪಕ್ಕೆ ಸಂಕಷ್ಟಗಳ ಸುರಿಮಳೆಯೇ ಆಗ್ತಾ ಇದೆ. ಅಪಾರ್ಟ್ಮೆಂಟ್ಗಳಿಗೆ ಮನೆಗಳಿಗೆ ನೀರು ನುಗ್ಗಿ ಅಧ್ವಾನ ಆಗಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ ಹಿಡಿಶಾಪ ಹಾಕ್ತಾ ಇದೆ. ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರು ಅಷ್ಟೇ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿದ್ರು ಅಷ್ಟೇ, ನಮ್ಮ ಬೆಂಗಳೂರಿನ ಹಣೆ ಬರಹ ಹಿಂಗಿದೆ ಅಂತ ಹೇಳಿ ಜನ ಈಗ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದೆ. ಮನೆಗಳು ಜಲಾವೃತವಾಗ್ತಾ ಇದೆ. ಬಹುತೇಕ ನಿವಾಸಿಗಳ ಬದುಕು ಸರ್ವನಾಶವಾಗ್ತಾ ಇದೆ. ಬೆಂಗಳೂರಿನಲ್ಲಿ ವರುಣನ ಪ್ರತಾಪಕ್ಕೆ ನೋಡಿ 2 ದಿನ ಮಳೆ ಸುರಿದಿರುವಂಥದ್ದು. ಆಗಲೇ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಹಿಂಗಿದೆ. ಮಳೆ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಗೊತ್ತು, ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತಲೂ ಗೊತ್ತು. ಆದರೂ ಅಲ್ಲಲ್ಲಿ ಚರಂಡಿಗಳಲ್ಲಿ ಹೂಳೆತ್ತಬೇಕು, ಅದನ್ನು ಸರಿಯಾಗಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲ ಸರ್ಕಾರಕ್ಕೆ. ಬೆಂಗಳೂರಿನ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿಬಿಟ್ಟಿದೆ. ವಡ್ರಪಾಳ್ಯದಲ್ಲಿರುವಂತಹ ಲೇಔಟ್ ನಿವಾಸಿಗಳು ಕಂಗಾಲಾಗ್ಬಿಟ್ಟಿದ್ದಾರೆ. ಹೆಂಗಪ್ಪ ಬದುಕೋದಿಲ್ಲಿ, ಹೆಂಗೆ ಜೀವನ ಮಾಡೋದು ಅಂತೇಳಿ. ಈಗ BBMP ಅಧಿಕಾರಿಗಳು ಸ್ಥಳ ವೀಕ್ಷಣೆಗೆ ಅಂತೇಳಿ ಟ್ರ್ಯಾಕ್ಟರ್ನಲ್ಲಿ ಹೋಗಿದ್ದಾರೆ. ಆಡಳಿತಾಧಿಕಾರಿ ತುಷಾರ್ ಗಿರಿ, ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಅವರು ನೋಡಿ, ತಮ್ಮ ಐಷಾರಾಮಿ ಕಾರ್ಗಳನ್ನೆಲ್ಲ ಬಿಟ್ಟು ಟ್ರ್ಯಾಕ್ಟರ್ಗಳಲ್ಲಿ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ಅಧಿಕಾರಿಗಳಿಗೂ ಅದೇನೆ. ಯಾಕಂದ್ರೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಇಳಿಬೇಕಲ್ಲ. ಅಲ್ಲಿ ಹೋದರೆ ನೋಡಿ, ಅಲ್ಲಿ ಸೊಂಟದವರೆಗೂ ಕೂಡ ನೀರಿದೆ. ಕೆಲವೊಂದು ಕಡೆ ನಿಂತ್ಕೊಂಡ್ರೆ ಬಸ್ಗಳು ಮುಳುಗಿದೆ. ನಾನು ನೋಡಿದೆ ಟ್ರ್ಯಾಕ್ಟ್ರಲ್ಲಿ ತುಷಾರ್ ಗಿರಿನಾಥ್ ಅವರು ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಆಗಿದೆ, ಏನೇನು ತೊಂದರೆ ಆಗಿದೆ, ಏನೇನು ಮಾಡಬೇಕೀಗ ಅಲ್ಲಿ ಅಂತೇಳಿ. ಬಟ್ ಇದಕ್ಕಿಂತ ಮುಂಚೆನೇ ಸಾಕಷ್ಟು ಬಾರಿ ಎಚ್ಚರಿಸುವಂಥ ಒಂದು ಪ್ರಯತ್ನಗಳು ಮಾಧ್ಯಮಗಳಿಂದಲೂ ಕೂಡ ಆಗಿದೆ. ನಾವು ಕೂಡ ರಸ್ತೆಗಳ ಹಾಳಾಗಿರೋದ್ರ ಬಗ್ಗೆ, ಚರಂಡಿಗಳಿಗೆ ಹಾಳಾಗಿರೋದ್ರ ಬಗ್ಗೆ ವರದಿ ಮಾಡ್ತಾನೆ ಇರ್ತೀವಿ. ಬಟ್ ಅದನ್ನು ನೀವು ನೋಡಿಯೂ ಕೂಡ ಅಧಿಕಾರಿಗಳು ಗಡದ್ದಾಗಿ ನಿದ್ದೆ ಮಾಡ್ತಿರ್ತಾರೆ ಹೊರತು ಅದನ್ನು ಕ್ಲೀನ್ ಮಾಡಿಸೋಣ, ಸರಿ ಮಾಡಿಸೋಣ ಅನ್ನುವಂಥ ಒಂದು ಗೋಜಿಗೆ ಹೋಗಲ್ಲ. ಇನ್ನು ಸಾಯಿ ಲೇಔಟ್ದಂತೂ ಬಿಡಿ, ಅದು ಮುಂಚಿಂದನೂ ಕೂಡ ಈ ಥರದೊಂದಷ್ಟು ಪರಿಸ್ಥಿತಿಗಳು ಆಗ್ತಾನೇ ಇದೆ. ಅವರು ಎಷ್ಟೇ ಅವ್ರು ಕೇಳ್ಕೊಂಡ್ರು ಕೂಡ ಅಲ್ಲಿ ಸರಿಯಾಗಿ ಸಮಾಧಾನ ಆಗ್ತಾ ಇಲ್ಲ ಅವರ ಸಮಸ್ಯೆಗೆ. ಕೋರಮಂಗಲದಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ. ಅಪಾರ್ಟ್ಮೆಂಟ್ಗಳಿಗೆ ರಾಜಕಾಲುವೆ ನೀರು, ಅದು ಹೋಗಿ ಬರೀ ಮಳೆ ನೀರಾ, ಕೆಟ್ಟ ಕೊಳಕ ನೀರೆಲ್ಲ ಕೂಡ ಒಳಗೆ ಬರ್ತಾ ಇದೆ ಮನೆ ಒಳಗಡೆ. ಬೇಸ್ಮೆಂಟ್ನಲ್ಲಿದ್ದಂಥ ಕಾರು, ಬೈಕ್ಗಳೆಲ್ಲ ತೊಯ್ದು ಹೋಗಿವೆ. ಬೇಸ್ಮೆಂಟ್ನಲ್ಲಿ ಇನ್ನೂ ನೀರು ಹಾಗೇ ಇದೆ. ಇವತ್ತು ಇನ್ಫ್ಯಾಕ್ಟ್ ಮಳೆ ಇಲ್ಲ. ಮಧ್ಯರಾತ್ರಿಯಿಂದಲೂ ಕೂಡ ಗಮನಿಸಿದ್ರೆ ಮಳೆ ಅಷ್ಟೇನಿಲ್ಲ ಇವತ್ತು. ಆದರೂ ಮೊನ್ನೆ ಸುರಿದಿರುವಂಥ ಒಂದು ಮಳೆ ನೀರು ಹಾಗೇ ಇದೆ. ನೋಡಿ, ಇದು ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ನಲ್ಲಿ, ಹಾಗೆ ಅಲ್ಲಲ್ಲಿ ಬಸ್ ಸ್ಟ್ಯಾಂಡ್ಗಳಿದೆಯಲ್ಲ, ಆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಇರುವುದರಿಂದ ವಾಟರ್ ಈ ಕಡೆಗೆ ಜಾಸ್ತಿ ಆಗಿ ಗೆದ್ದಲಹಳ್ಳಿಯಲ್ಲಿನೇ ಬಂದಾಗ ವೆಂಟ್ ಕಡಿಮೆ ಇರುವುದರಿಂದ ಜಾಸ್ತಿ ಬ್ಯಾಕಪ್ ಆಗಿದೆ. ಹಿಂದೆ ಏನಾಗ್ತಾ ಇತ್ತು, ಫ್ಲಡ್ ಬಂದಾಗ ಅಲ್ಲಿನೇ ಮಳೆ ಬಂದಾಗ ಅಲ್ಲಿನೇ ಸ್ಟಾಪ್ ಆಗ್ತಾ ಇತ್ತು. ಈ ಸಲ ಏನಾಗಿದೆ, ಅಲ್ಲಿನೂ ಕೂಡ ಕ್ಲಿಯರ್ ಆಗಿದೆ. ಅಲ್ಲಿ ಏನು ಜಾಸ್ತಿ ಯಾವುದು ಫ್ಲಡಿಂಗ್ ಆಗಿಲ್ಲ. ಫಸ್ಟ್ ಪಾಯಿಂಟ್ ಅಂದರೆ ನಾರ್ತ್ ಆ್ಯಂಡ್ ಈ ಕಡೆಯಿಂದ ಬರ್ತಕ್ಕಂಥ ಈಸ್ಟಿಂದ ಬರ್ತಕ್ಕಂಥ ಎಲ್ಲ ವಾಟರ್ ನೀವು ನೋಡಿದರೆ, ಯಲಹಂಕ ಆ ಕಡೆಯಿಂದ ನಾಗವಾರ ಆ ಕಡೆಯಿಂದ ಎಲ್ಲ ವಾಟರ್ ನೋಡಿದರೆ, ದಿಸ್ ಇಸ್ ದ ಫಸ್ಟ್ ಪ್ಲೇಸ್ ಆಫ್ ಫ್ಲಡಿಂಗ್. ಇದರ ಮೇಲೆ ಯಾವುದು ಫ್ಲಡಿಂಗ್ ಇಲ್ಲವೇ ಇಲ್ಲ. ಯಾಕೆಂದರೆ ಅವೆಲ್ಲ ವಾಟರ್ ಇಲ್ಲಿ ಬಂದ್ಬಿಟ್ಟಿದೆ. ಈಗ ಇನ್ನು 3-4 ತಾಸದಲ್ಲಿ ಡೌನ್ ಆಗ್ಬೋದು. ನಾಳೆ ಇವತ್ತು ರಾತ್ರಿನೂ ಮಳೆ ಆಗ್ಬೋದು. ಇದಕ್ಕೆ ನಾವು ಎಲ್ಲ ಎಚ್ಚರಿಕೆ ವಹಿಸ್ತಾ ಇದ್ದೇವೆ. ಎಷ್ಟು ಮಂದಿಗೆ ಎಲ್ಲಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಕರ್ಕೊಂಡು ಹೋಗ್ತೀವಿ. ಅವರಿಗೆಲ್ಲ ಊಟ ವಸತಿ ವ್ಯವಸ್ಥೆ ಮಾಡ್ತೀವಿ. ಈಗ ಯಾರು ಈಗ ಆರಾಮಾಗಿ ಅವರು ಏನು 2-3 ತಾಸದಲ್ಲಿ ಹೋಗ್ಬಿಡುತ್ತೆ ನೀರಂತ ತಿಳ್ಕೊಂಡು ಮನೆಯಲ್ಲಿದ್ದಾರೆ, ಅವರಿಗೂ ಕೂಡ ಇನ್ಫಾರ್ಮೇಷನ್ ಕೊಡ್ತೀವಿ, ನೀವು ಔಟ್ಸೈಡ್ ಬಂದ್ಬಿಡಿ ಅಂತ. ಆದರೂ ಸಹ ಅವರು ಹಾಗೆ ನಾನು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರಿಗೆ ಎಲ್ಲರಿಗೂ ಮಧ್ಯಾಹ್ನ ಊಟದು ಮತ್ತು ವಾಟರ್ ವ್ಯವಸ್ಥೆ ಮಾಡ್ತೀವಿ. ಮುಂದೆ ಇದನ್ನು ಎಳೆದಿಲ್ಲ ಅಂತ ಆದರೆ ಅವರಿಗೆ ಇವ್ಯಾಕ್ಯುವೇಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ವಸತಿ ವ್ಯವಸ್ಥೆ ಮಾಡ್ತೀವಿ. ನಮ್ಮ ಕಡೆಗೆ ಇವರು ನಮ್ಮ ಚೀಫ್ ಇಂಜಿನಿಯರ್ ಇದ್ದಾರೆ, ಅವರೆಲ್ಲ ಇದ್ದಾರೆ, ರೆವೆನ್ಯೂ ಮಿನಿಸ್ಟರ್ ಇದ್ದಾರೆ. ಸೆಕೆಂಡ್ ಪಾರ್ಟ್ ಸಾಯಿ ಲೇಔಟ್. ಈಗ ಈ ಪ್ರಾಬ್ಲಮ್ ಈ ಸಲ ಜಾಸ್ತಿ ಇದೆ. ಸಾಯಿ ಲೇಔಟ್ಗೆ ಪ್ರಾಬ್ಲಮ್ ಏನಿದೆ, ಈ ವಾಟರ್ ಇಲ್ಲಿಂದ ಕೂಡ ಕೆನಾಲ್ಗೆ ಹೋಗಲ್ಲ. ಇಲ್ಲಿ ವಾಟರ್ ನಾವು ಅಲ್ಲಿ ಮೇಲ್ಗಡೆ ಬರ್ತಕ್ಕಂಥ ವಾಟರ್ ಕ್ಲಿಯರ್ ಮಾಡ್ಬೋದು. ಸೊ ಇಷ್ಟು ಹಿನ್ನೀರು ಅಲ್ಲಿ ಬ್ರಿಡ್ಜ್ ಮೇಲೆ ಬರಲ್ಲ. ಸಾಯಿ ಲೇಔಟ್ ಹೇಗಾದರೂ ಡೌನ್ನಲ್ಲಿ ಇದೆ. ಅದಕ್ಕಾಗಿ ಒಂದು ಡ್ರೈನ್ ಮಾಡಿಬಿಟ್ಟು ಇನ್ನೊಂದು ವೆಂಟ್ ಮಾಡಬೇಕು ರೈಲ್ವೆ ಬಂಡ್ ಕೆಳಗಡೆ. ಅದಕ್ಕೆ ರೈಲ್ವೆ ಪರ್ಮಿಷನ್ ಬಂದಿಲ್ಲ. ಸೊ ನಾವು ಈಗ ಏನು ಮಾಡ್ತೀವಿ, ಜಾಕ್ವೆಲ್ ಮಾಡಲಿಕ್ಕೆ ಇವತ್ತು ಇಳಿದ ತಕ್ಷಣವೇ ಈಗ ನಮ್ಮ BDA ಕಮಿಷನರ್ ಬಂದಿದ್ದಾರೆ, ಬನ್ನಿ ಪ್ಲೀಸ್. BDA ಕಮಿಷನರ್ ಬಂದಿದ್ದಾರೆ. ಅವರು ಈಗ ಅಲ್ಲಿ ಡ್ರೈನ್ ಮಾಡುವಾಗ ಯಾರೊಬ್ಬ ಕೋರ್ಟ್ ಸ್ಟೇ ತಂದಿದ್ದಾನೆ.
ಅದಕ್ಕೆ ಬಿಟ್ಟು ಆ ಜಾಗದಲ್ಲಿನೇ ನಾವು ಜಾಕ್ವೆಲ್ ಹಾಕಿಬಿಟ್ಟು ಮೋಟರ್ ಪಂಪಿಂಗ್ ಮಾಡಿಬಿಟ್ಟು ಅಲ್ಲಿಂದ ವಾಟರ್ ನೇರಾಗಿ ಆ ಕಾಲುವೆಗೆ ಹಾಕ್ತೀವಿ. ಈ ಕಾಲುವೆ ನೀರು ಜಾಸ್ತಿ ಇದೆ, ಈಗ ನೀರು ಹೋಗಲ್ಲ, ಬಟ್ ನೀರು ಇಳಿತದೆ. ಇವರಿಗೆ 20-30 mm ರೇನ್ಫಾಲ್ನಲ್ಲಿನೂ ಸಾಯಿಲ್ ಲೇಔಟ್ಗೆ ನೀರು ಬಂದ್ಬಿಡುತ್ತೆ, ಬಿಕಾಸ್ ಇದು ತಗ್ನಲ್ಲಿ ಇದೆ. ಹೀಗಾಗಿ ಅಟ್ಲೀಸ್ಟ್ 30-40 mm ನೀರು ಬಂದಾಗಲೂ ಕೂಡ ಸಾಯಿಲ್ ಲೇಔಟ್ಗೆ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಿಂದ ಒಂದು ಜಾಕ್ವೆಲ್ ಮತ್ತು ಒಂದು ಪಂಪ್ ನಾವು ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ 15-20 ದಿವಸ ಎಷ್ಟು ದಿವಸ ಬೇಕು ಮುಗಿಸ್ಲಿಕ್ಕೆ? ಅದು ಆಗುತ್ತೆ ಸರ್, ಒಂದು 10 days ಮುಗಿಸ್ತೀವಿ ಅದನ್ನು. ಸರ್, ಪ್ರಮುಖವಾಗಿ ಸಾಯಿಲ್ ಲೇಔಟ್ ಪ್ರಕಾರ ಇಲ್ಲ, ಹಿಂದೆ ಕೆರೆ ಇತ್ತು, ಒತ್ತುವರಿ ಆಗಿದೆ ಅಂತ ಕೂಡ ಹೇಳ್ಕೊಡ್ತಾರೆ. BDA ಲೇಔಟ್ ಇಲ್ಲ, ಇದು ಅನಾಥ BDA ಲೇಔಟ್ ಅಲ್ಲ, ಇದು ಅನಾಥ ಮನೆಗಳು ಕಟ್ಕೊಂಡಿದ್ದಾರೆ ಹಿಂದೆ. ಈಗ ನಮ್ಮ ACS ಸಾಹೇಬ್ರು ಹೇಳಿದಾಗೆ ಸ್ವಲ್ಪ 20-30 mm ಮಳೆ ಆದಾಗಲೂ ಕೂಡ ಸಾಯಿಲ್ ಲೇಔಟ್ಗೆ ತೊಂದರೆ ಆಗ್ತಾ ಇತ್ತು. ಈಗಂತೂ ಜಾಸ್ತಿ ಆಗಿದೆ, 73-74 mm ಮಳೆ ಆಗಿದೆ. ಹಾಗಾಗಿ ಅಲ್ಲೆಲ್ಲ ನಾವೇನು ಜಾಕ್ವೆಲ್ ಪಂಪ್ ಎಲ್ಲ ಅರೇಂಜ್ ಮಾಡಿದ್ರು ಕೂಡ ಇಷ್ಟು ಪ್ರಮಾಣದ ಮಳೆ ಬಂದರೆ ರಿಲೀಫ್ ಆಗಲ್ಲ. ಆದರೆ ಕಡಿಮೆ ಪ್ರಮಾಣದ ಮಳೆ ಬಂದಾಗಲೂ ಕೂಡ ಈ ಲೇಔಟ್ಗೆ ತೊಂದರೆ ಆಗಬಾರ್ದು ಅಂತ ಅದು ಮಾಡ್ತಾ ಇದ್ದೀವಿ. ಈಗ ಅನಧಿಕೃತ ಮನೆಗಳು ಕಟ್ಟಿದಾರಂತ ಅದನ್ನ ತೆರವು ಮಾಡಕ್ಕೆ ಇದು ಮಾಡ್ತೀರಾ ಸರ್? ನೀವೇ ಹೇಳಿ ಅನಧಿಕೃತ ಅಂತ. BBMP ಅವರು ನೋಡ್ಕೊಳ್ತಾರೆ ಆ ಅನಧಿಕೃತ. ಈಗ ಸರ್ ಹೇಳಿ ಸರ್, ನೀವೇ ಹೇಳಿದ್ರೆ ಅನಧಿಕೃತ ಮನೆಗಳು. ಸೊ ಇದು BDAದಲ್ಲ, ಅನಧಿಕೃತವಾಗಿ ಕೆಲವೊಂದಷ್ಟು ಜನ ಇಲ್ಲಿ ಲೇಔಟ್ಗಳನ್ನು ಮಾಡ್ಕೊಂಡಿದ್ರು, ಹಂಗಾಗಿ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದನ್ನು BDA ಆಯುಕ್ತರು ಹೇಳ್ಬಿಟ್ರು. ಈಗ ಏನು ಅದನ್ನೇನು ತೆರವುಗೊಳಿಸ್ತೀರಾ ಅಂತ ಹೇಳಿದ್ರೆ ಅವರು ಸ್ಮೈಲ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದರೆ ಏನು ಅವ್ರ ಹತ್ರ ಉತ್ತರ ಇಲ್ಲ ಸದ್ಯಕ್ಕೆ ಇದನ್ನು ಏನು ಮಾಡಬೇಕು ಅನ್ನುವಂಥದ್ದು. ಬಟ್ ತುಷಾರ್ ಗಿರಿನಾಥ್ ಅವರು ಹೇಳೋ ಪ್ರಕಾರ ಒಂದು ಜಾಕ್ವೆಲ್ಗಳನ್ನೆಲ್ಲ ಹಾಕಿ ನೀರನ್ನು ಪಂಪ್ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ.